ವಿಜಯಲಕ್ಷ್ಮಿ ಹತ್ಯೆ ಕೇಸ್ನ A3 ಪವನ್, A4 ರಾಘವೇಂದ್ರ, A7 ಅನುಕುಮಾರ್ ಇವರ ಬೇಲ್ ಅರ್ಜಿಯ ವಿಚಾರಣೆ ನಡೀತಾ ಇದೆ. ದರ್ಶನ್ ಅರ್ಜಿಯ ವಿಚಾರಣೆ ಬಂದಾಗ ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನು ಹೇಳ್ತಾರೆ, CV ನಾಗೇಶ್ ಅವರ ವಾದಕ್ಕೆ ಏನಾದರೂ ಅಬ್ಜೆಕ್ಷನ್ ಇದೆಯಾ ಅಂತ ಕೇಳ್ತಾರ, ಕಾದು ನೋಡಬೇಕಾಗಿದೆ. ರೈಟ್, ನನ್ನ ಸಹೋದ್ಯೋಗಿ ರಂಜಿತ್ ಫೋನ್ ಕನೆಕ್ಟ್ ಆಗಿದ್ದಾರೆ. ರಂಜಿತ್, ಅತ್ಯಂತ ಕುತೂಹಲಕಾರಿ ಘಟ್ಟದಲ್ಲಿ ದರ್ಶನ್ ಪ್ರಕರಣ ಬಂದು ನಿಂತಿದೆ. ಯೂಶುವಲಿ ಹೇಳ್ತಾರೆ ಚಾರ್ಜ್ ಶೀಟ್ ಅತ್ಯಂತ ಪ್ರಬಲ ಆಗಿದ್ರೆ ಶಿಕ್ಷೆ ಆಗಿಬಿಡತ್ತೆ ಅಂತ. ಚಾರ್ಜ್ ಶೀಟ್ ಬಂದಾಗ ಹೇಗಿತ್ತು ಅಂತಂದರೆ ಮೇಲ್ನೋಟಕ್ಕೇನೆ ಬಹಳ ಸುಲಭವಾಗಿ ಇದರಲ್ಲಿ ಆರೋಪ ಸಾಬೀತಾಗುತ್ತೇನೋ ಅನ್ನೋ ಹಾಗಿತ್ತು. ಆದರೆ CV ನಾಗೇಶ್ ಅವರ ವಾದವನ್ನು ಕೇಳಿದಾಗ ಇಲ್ಲ ಅಷ್ಟು ಸುಲಭ ಇಲ್ಲ ಈ ಪ್ರಕರಣ ಅನ್ನುವಂಥದ್ದು ಮತ್ತೆ ಮತ್ತೆ ಸಾಬೀತಾಗುತ್ತೆ. ಅಂಥ ಪ್ರಶ್ನೆಗಳನ್ನು CV ನಾಗೇಶ್ ಅವರು ಎತ್ತಿದ್ದಾರೆ. ಸೊ ಬೇಲ್ ಅರ್ಜಿಗೆ ಇಷ್ಟು ಪ್ರಬಲವಾದ ಮಂಡನೆಯನ್ನು CV ನಾಗೇಶ್ ಮಾಡ್ತಾ ಇದ್ದಾರೆ ಅಂತಂದರೆ ಇನ್ನು ಒರಿಜಿನಲ್ ಕೇಸ್ ಬಂದಾಗ ಏನೆಲ್ಲ ಆಗಬಹುದು, ಏನೆಲ್ಲ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಬರ್ಬೋದು, ಆಶ್ಚರ್ಯ ಆಗುತ್ತೆ. ರಂಜಿತ್, ಪ್ಲೀಸ್ ಗೋ ಅಹೆಡ್, ನಿಮ್ಮ ಹತ್ರ ಏನು ಮಾಹಿತಿ ಇದೆ? ಖಂಡಿತವಾಗ್ಲೂ ಕೂಡ ಶ್ರೀಲಕ್ಷ್ಮಿ, ನೋಡಿ 3991 ಪುಟಗಳ ಆ ಚಾರ್ಜ್ ಶೀಟ್ ನಲ್ಲಿ ಪೊಲೀಸರು ಪ್ರತಿ ಒಂದನ್ನು ಕೂಡ ಮೆನ್ಷನ್ ಮಾಡಿದ್ರು. ಸುಮಾರು 150ಕ್ಕೂ ಹೆಚ್ಚು ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿದ್ರು. ಹಾಜರು ಮಾಡಿದಾಗ್ಲೂ ಕೂಡ ಕೆಲವು ಸಾಕ್ಷ್ಯಾಧಾರಗಳು ಈ ಆರೋಪಿಗಳೇನಿದ್ದಾರೆ 17 ಜನ ಇವರು ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಪೂರಕವಾಗಿತ್ತು ಅನ್ನೋ ರೀತಿಯಲ್ಲಿ ಆ ಚಾರ್ಜ್ ಶೀಟ್ ಇತ್ತು. ಆದ್ರೆ ಈ ಹಂತಕ್ಕೆ ನಾವು ಗಮನಿಸ್ತಾ ಇದೆ ಯಾವುದು ಕೂಡ ಅಷ್ಟೊಂದು ಈಸಿಯಾಗಿ ಈ ಚಾರ್ಜ್ ಶೀಟ್ ನಲ್ಲಿ ಮೆನ್ಷನ್ ಮಾಡಿದಂತ ಕೆಲವು ಸಾಕ್ಷ್ಯಾಧಾರಗಳು ಅಥವಾ ಚಾರ್ಜ್ ಶೀಟ್ ನಲ್ಲಿ ಕಲೆ ಹಾಕಿದಂತಹ ಕೆಲವೊಂದಿಷ್ಟು ಎವಿಡೆನ್ಸ್ಗಳು ಅದನ್ನ ಪ್ರೂವ್ ಮಾಡೋದಕ್ಕೆ ಅಷ್ಟು ಈಸಿಯಾಗಿ ಸಾಧ್ಯ ಇಲ್ಲ ಅನ್ನೋದನ್ನ CV ನಾಗೇಶ್ ಅವರು ಈಗ ಬಹಳ ಪ್ರಬಲವಾಗಿ ತಮ್ಮ ಮಾತಿನ ಮೂಲಕ ತಮ್ಮ ವಾದವನ್ನು ಮಂಡಿಸ್ತಾ ಇದ್ದಾರೆ. ನಿನ್ನೆ CV ನಾಗೇಶ್ ಅವರು ವಾದ ಮಾಡ್ತಾ ಒಂದು ಮಾತನ್ನು ಹೇಳ್ತಾ ಇದ್ರು, ನಾನು ನೋಡಿದಂತ ಅತ್ಯಂತ ಕೆಟ್ಟ ಚಾರ್ಜ್ ಶೀಟ್ ಇದು ಅನ್ನೋದನ್ನ ಹೇಳ್ತಾ ಇದ್ರು. ಯಾಕಂತ ಹೇಳಿದ್ರೆ ಇದರಲ್ಲಿ ಕೆಲವು ಲೋಪದೋಷಗಳನ್ನ ನಾನು ನಿಮಗೆ ತೋರಿಸಬಲ್ಲೆ ಅನ್ನೋದನ್ನ ನ್ಯಾಯಾಧೀಶರಿಗೆ ಅವರು ಹೇಳಿದ್ರು. ಅದರಲ್ಲೂ ಕೂಡ ಇವರು 164 ಸ್ಟೇಟ್ಮೆಂಟ್ ಅನ್ನ ತೆಗೆದುಕೊಂಡಾಗ್ಲೂ ಕೂಡ ಇವರು ಆ ವ್ಯಕ್ತಿಗೆ ಕನ್ನಡವೇ ಬರಲ್ಲ ಅಂತವನಿಂದ ಇವರು ಸ್ಟೇಟ್ಮೆಂಟ್ ಅನ್ನ ತೆಗೆದುಕೊಂಡ್ರು. ಅದು ಹೆಂಗ್ ಸಾಧ್ಯ ಆಗತ್ತೆ? ಇವರೇ ಸ್ಕ್ರಿಪ್ಟ್ ಕೊಟ್ಟು ಅಂದ್ರೆ ಇವರೇ ಅವನಿಗೆ ಟ್ರಾನ್ಸ್ಲೇಷನ್ ಕೊಟ್ಟು ಅವನ ಹತ್ತಿರ ಮಾತಾಡ್ತಿದ್ದಾರೆ ಅಥವಾ 164 ಸ್ಟೇಟ್ಮೆಂಟ್ ಅನ್ನ ನೀಡಿದ್ದಾರೆ ಅನ್ನೋ ರೀತಿಯಲ್ಲಿ ಅವ್ರ ವಾದ ಇತ್ತು. ಅದಾದ ನಂತರ ಕೆಲವು ಟೆಕ್ನಿಕಲ್ ಎವಿಡೆನ್ಸ್ ಗಳಾಗಿರ್ಬೋದು, ಅದು CCTV ಫುಟೇಜ್ ಇಂದ ಹಿಡಿದು ಕೆಲವು ಮಹಜರ್ನಲ್ಲಿ ಸಿಕ್ಕಿದಂತ ಸಾಕ್ಷ್ಯಾಧಾರಗಳು, ಇದೆಲ್ಲವೂ ಕೂಡ ಗಮನಿಸಿದಾಗ ಇಲ್ಲಿ ದರ್ಶನ್ ಈ ಪ್ರಕರಣದಲ್ಲಿ ಅಥವಾ ಕೊಲೆ ಪ್ರಕರಣದಲ್ಲಿ ದರ್ಶನ್ ನೇರವಾಗಿ ಭಾಗಿಯಾಗಿಲ್ಲ ಅನ್ನೋದು ಅಥವಾ ದರ್ಶನ್ ಕೊಲೆ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಇವರು ಸಂಗ್ರಹಿಸಿದಂತಹ ಸಾಕ್ಷ್ಯಾಧಾರಗಳು ಇವರು ದರ್ಶನ್ ಅನ್ನ ಕನ್ವಿಕ್ಟ್ ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ಅಥವಾ ದರ್ಶನ್ ಅನ್ನ ಇದರಲ್ಲಿ ಸಿಲುಕಿಸಲೇಬೇಕು ಅನ್ನೋ ಉದ್ದೇಶದಿಂದ ಇವರೇ ಸೃಷ್ಟಿ ಮಾಡಿದಂತ ಅಥವಾ ಇವರೇ ಪ್ಲಾಂಟ್ ಮಾಡಿದಂತ ಸಾಕ್ಷಿಗಳು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಹೊರತು ದರ್ಶನ್ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಕೆಲವೊಂದಿಷ್ಟು ಸಾಕ್ಷಿಗಳು ಅದು ನೆಗೆಟಿವ್ ಆಗಿದೆ ಅನ್ನೋದನ್ನ ಹೇಳ್ತಾ ಇದ್ರು. ಮುಂದುವರೆದು ಅವರು ಮಾತನಾಡ್ತಾ ಹೇಳ್ತಾ ಇದ್ರು, FSL ನ ರಿಪೋರ್ಟೇ ಒಂದ್ ರೀತಿಯಲ್ಲಿದೆ, ಪೊಲೀಸರು ಸಲ್ಲಿಸಿದಂತ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆದಂತ ಅಂಶಗಳೇ ಒಂದ್ ರೀತಿಯಾಗಿದೆ. ಇದೆಲ್ಲವೂ ಕೂಡ ಪೊಲೀಸರ ತನಿಖೆ ಬಗ್ಗೆ ಅನುಮಾನ ಮೂಡ್ತಾ ಇದೆ ಅನ್ನೋದನ್ನ ಇಲ್ಲಿ CV ನಾಗೇಶ್ ಅವರು ವಾದವನ್ನ ಮಂಡಿಸಿದ್ರು. ಆ ಮೂಲಕ ನ್ಯಾಯಾಧೀಶರಲ್ಲಿ ಇಲ್ಲಿವರೆಗೂ ಕೂಡ ಒಂದ್ ರೀತಿಯ ಲೆಕ್ಕಾಚಾರ ಇದ್ರೆ ಈಗ CV ನಾಗೇಶ್ ಅವರ ಒಂದಿಷ್ಟು ಈ ಕ್ಯಾಲ್ಕುಲೇಷನ್ ನೋಡ್ತಾ ಇದ್ರೆ ಇದೆಲ್ಲ ಅನುಮಾನ ಇದೆ. ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ಟರ್ಮಿನಲ್ 1 ಅಲ್ಲಿ ಸಮಸ್ಯೆ ಉಂಟಾಗಿದೆ. ಇಂಡಿಗೋ ಏರ್ಲೈನ್ಸ್ ಸರ್ವರ್ ಪ್ರಾಬ್ಲಮ್ ನಿಂದಾಗಿ ಸರತಿ ಸಾಲಿನಲ್ಲಿ ನೂರಾರು ಜನ ಪ್ರಯಾಣಿಕರು ಕಾಯ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಒಂಥರ ಜನ ತುಂಬಿಕೊಂಡಿದ್ದಾರೆ. ಅಲ್ಲಿ ಕೆಲವು ಫ್ಲೈಟ್ಗಳನ್ನ ರೀಸ್ಕೆಡ್ಯೂಲ್ ಮಾಡ್ಕೊಂಡಿದ್ದಾರೆ ಏರ್ಲೈನ್ಸ್ನವರು. ಆದರೂ ಕೂಡ ಜನಕ್ಕೆ ತೊಂದರೆ ಉಂಟಾಗ್ತಾ ಇದೆ. ಬೆಳಗ್ಗೆ 11 ಗಂಟೆಯಿಂದನೂ ಕೂಡ ಏರ್ಪೋರ್ಟ್ನಲ್ಲಿ ನೋಡಿ, ಬೆಂಗಳೂರು ಏರ್ಪೋರ್ಟ್ ಇದು ಮೆಜೆಸ್ಟಿಕ್ ಅನ್ನೋ ಥರ ಭಾವನೆ ಬರುತ್ತೆ. ರೈಲ್ವೆ ಸ್ಟೇಷನ್ ಥರ ಕಾಣ್ತಾ ಇದೆ. ಅಷ್ಟರ ಮಟ್ಟಿಗೆ ಜನ ಕಿಕ್ಕಿರಿದು ಸೇರಿದ್ದಾರೆ. ಇದು ಬೆಂಗಳೂರು ಏರ್ಪೋರ್ಟ್ ಟರ್ಮಿನಲ್ 1. ಎಷ್ಟರ ಮಟ್ಟಿಗೆ ಜನ ಕಿಕ್ಕಿರಿದು ಸೇರಿದ್ದಾರೆ. ಇಂಡಿಗೋ ಲಗೇಜ್ ಚೆಕ್ ಇನ್ ಮಾಡೋ ಅಂಥ ಜಾಗ ಇದೆಯಲ್ಲ ಅಲ್ಲಿ ಅದು ನೋಡ್ತಾ ಇದ್ದೀವಿ. ಜನ ಕಿಕ್ಕಿರಿದು ಬಿಟ್ಟಿದ್ದಾರೆ. ಯಾಕಂತಂದರೆ ಇಂಡಿಗೋ ಫ್ಲೈಟ್ಸ್ ಪ್ರಾಬ್ಲಮ್ ಆಗ್ತಾ ಇದೆ. ಹೈಯೆಸ್ಟ್ ನಂಬರ್ ಆಫ್ ಫ್ಲೈಟ್ಸ್ ಇದೆ ಅಂತ ಅನ್ಸುತ್ತೆ ಮೋಸ್ಟ್ಲಿ ಇಂಡಿಯಾದಲ್ಲಿ. ಇಂಡಿಗೋ ಫ್ಲೈಟ್ಸ್ ಪ್ರಾಬ್ಲಮ್ ಆಗಿಬಿಟ್ರೆ ಸಾಕಷ್ಟು ಜನ ದೊಡ್ಡ ಸಂಖ್ಯೆಯ ಪ್ರಯಾಣಿಕರು ಟ್ರಾವೆಲ್ ಮಾಡೋ ಅಂಥ ಒಂದು ಏರ್ಲೈನ್ಸ್ ಅದು. ಹಾಗಾಗಿ ಸಾಕಷ್ಟು ಸಮಸ್ಯೆ ಆಗುತ್ತೆ. ನೋಡಿ, ಬೆಂಗಳೂರಿನಲ್ಲಿ ವೀಕೆಂಡ್ ಬೇರೆ, ಸ್ಯಾಟರ್ಡೇ ಬೇರೆ, ತುಂಬ ಜನ ಟ್ರಾವೆಲ್ ಮಾಡೋರು ಇರ್ತಾರೆ. ಇಷ್ಟೊಂದು ಸಮಸ್ಯೆ ಉಂಟಾಗಿದೆ ಸರ್ವರ್ ಪ್ರಾಬ್ಲಮ್ನಿಂದಾಗಿ. ಇಂಡಿಗೋ ಸರ್ವರ್ ಸಮಸ್ಯೆ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ವಿಮಾನ ನಿಲ್ದಾಣಗಳಲ್ಲಿ ಪ್ರಯಾಣಿಕರಿಗೆ ಸಮಸ್ಯೆ ಆಗ್ತಾ ಇದೆ. ಅದರಲ್ಲೂ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೂ ಕೂಡ ಏನು ಇಂಡಿಗೋ ಸರ್ವರ್ ಡೌನ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಕೂಡ ಸಾಕಷ್ಟು ಸಮಸ್ಯೆಯನ್ನು
ಎದುರಿಸ್ತಾ ಇರುವಂಥದ್ದು ನಾನು ದೃಶ್ಯಗಳಲ್ಲಿ ಕೂಡ ನೋಡಿಸ್ತಾ ಹೋಗ್ತೇನೆ. ಈಗಾಗಲೇ ಬೆಳಗ್ಗೆಯಿಂದನೂ ಕೂಡ ಇಂಡಿಗೋ ಸಂಸ್ಥೆಯಲ್ಲಿ ಆಗಿರ್ತಕ್ಕಂಥ ಒಂದು ಸರ್ವರ್ ಡೌನ್ ಸಮಸ್ಯೆಯಿಂದ ಇಲ್ಲಿಂದ ಚೆಕ್ ಇನ್ ಆಗಿ ಒಳಗಡೆ ಹೋಗ್ತಕ್ಕಂಥವ್ರು ಬೋರ್ಡಿಂಗ್ ಪಾಸ್ ತೆಗೆದುಕೊಳ್ಳೋದಕ್ಕೆ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆ ಆಗ್ತಾ ಇದೆ. ಯಾಕೆಂತಂದರೆ ಸರ್ವರ್ ಡೌನ್ ಆಗ್ತಾ ಇದ್ದರೆ ಪ್ರತಿಯೊಬ್ಬರದ್ದು ಕೂಡ ಡಾಟಾ ಎಂಟ್ರಿ ಮಾಡಿಕೊಂಡು ಅವ್ರನ್ನ ಚೆಕ್ ಇನ್ ಮಾಡಬೇಕಾದ್ರೆ ಸಾಕಷ್ಟು ಸಮಯ ಹಿಡಿಯುತ್ತೆ. ಹಾಗಾಗಿ ಒಂದು ವಿಮಾನಗಳಲ್ಲಿ ಚೆಕ್ ಇನ್ ಮಾಡಬೇಕಾದ್ರೆ ಸುಮಾರು 2 ರಿಂದ 2.5 ಗಂಟೆ ಕೂಡ ಸಮಯ ತೆಗೆದುಕೊಳ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನು ಏರ್ಪೋರ್ಟ್ನ ಒಳಭಾಗದಲ್ಲಿ ಸಾಕಷ್ಟು ಪ್ರಯಾಣಿಕರು ಆ ಒಂದು ಕ್ಯೂ ರೀತಿಯಲ್ಲಿ ನಿಂತ್ಕೊಂಡು ಪರದಾಟವನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಸರ್ವರ್ ಡೌನ್ ಯಾಕಾಯಿತು, ತಾಂತ್ರಿಕ ದೋಷ ಯಾಕಾಯಿತು ಅಂತಕ್ಕಂಥದ್ದು ನಿಟ್ಟಿನಲ್ಲಿ ಈಗಾಗಲೇ ಇಂಡಿಗೋ ಸಂಸ್ಥೆ ಕೂಡ ಅದನ್ನು ಪತ್ತೆ ಹಚ್ಚತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಆದರೂ ಕೂಡ ಪ್ರಯಾಣಿಕರ ಸಂಖ್ಯೆ ಅಂದರೆ ಇಂಡಿಗೋದಲ್ಲಿ ಹೋಗ್ತಕ್ಕಂಥ ಒಂದು 40 ರಿಂದ 50ಕ್ಕೂ ಫ್ಲೈಟ್ಗಳ ಸಂಖ್ಯೆ ಏನಿದೆ ಅದರಲ್ಲಿ ಹೋಗ್ತಕ್ಕಂಥ ಪ್ರಯಾಣಿಕರು ಅಂದರೆ ದೇಶದ ನಾನಾ ರಾಜ್ಯಗಳಿಗೆ ಹೋಗಬೇಕಾಗಿರ್ತಕ್ಕಂಥ ಪ್ರಯಾಣಿಕರು 2 ಗಂಟೆ 3 ಗಂಟೆ ವಿಳಂಬ ಆಗ್ತಾ ಇದೆ. ತಾಂತ್ರಿಕ ದೋಷ ಸರಿ ಹೋಗದೆ ಹೋದರೆ ಇದೇ ರೀತಿಯಾದ ಆ ಒಂದು ಸಮಸ್ಯೆ ಹಿಂಗೆ ಮುಂದುವರಿಯುತ್ತೆ ಅಂತಕ್ಕಂಥ ಮಾಹಿತಿ ಕೂಡ ಇದೀಗ ನಮಗೆ ಸಿಗ್ತಾ ಇರ್ತಾ ಬಂದು. ಒಟ್ಟಾರೆ ಹೇಳಬೇಕು ಅಂತಂದರೆ ಏನು ಈಗಾಗಲೇ ಬೆಳಗ್ಗೆಯಿಂದನೂ ಕೂಡ ಸರ್ವರ್ ಡೌನ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಂಡಿಗೋ ಫ್ಲೈಟ್ಸ್ಗಳಲ್ಲಿ ಹೋಗ್ತಕ್ಕಂಥ ಪ್ರಯಾಣಿಕರು ಸಾಕಷ್ಟು ರೀತಿಯಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಜೊತೆಗೆ ಕರೆಕ್ಟಾದ ಟೈಮ್ಗೆ ನಾವು ತಲುಪಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಕ್ಕಂಥ ವಿಷಾದನ ಕೂಡ ಈಗ ಪ್ರಯಾಣಿಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.